ಎಲ್ರಿಗೂ ನಮಸ್ಕಾರ. ನಾನು ಮದನ್ ಟಿವಿ. ಇವತ್ತಿನ ರೆಸಿಪಿ ಗೀ ರೈಸ್. ಗೀ ರೈಸ್ ಪ್ರಮುಖವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಲ್ಲಿ ಹೆಚ್ಚಾಗಿ ಮಾಡ್ತೀನಿ. ಈ ಗೀ ರೈಸ್ ಮಾಡಲಿಕ್ಕೆ ಏನಂತ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಗೀ ರೈಸಿಗೆ ಮೊದಲೇದಾಗಿ ನೆನೆಸಿಟ್ಟಿರೋ ಅಕ್ಕಿ ತಗೊಂಡಿದ್ದೀನಿ, ಹಾಗೆ ತುಪ್ಪ ತಗೊಂಡಿದ್ದೀನಿ, ಗೋಡಂಬಿ ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ ತಗೊಂಡಿದ್ದೀನಿ, ಆಮೇಲೆ ಕಾಳು ಮೆಣಸಿನ ಪುಡಿ ತಗೊಂಡಿದ್ದೀನಿ, ಪಲಾವ್ ಎಲೆ ತಗೊಂಡಿದ್ದೀನಿ, ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಉಪ್ಪು ತಗೊಂಡಿದ್ದೀನಿ. ಈಗ ಈರುಳ್ಳಿನ ಹೆಚ್ಕೊಳ್ಳೋಣ ಫ್ರೆಂಡ್ಸ್. ಈಗ 3 ಈರುಳ್ಳಿನ ತಗೊಂಡಿದ್ದೀನಿ. ಮೂರು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಳ್ಳೋಣ. ಗೀ ರೈಸ್ನ ಪ್ರಮುಖವಾಗಿ ಮದುವೆ ಸಮಾರಂಭದಲ್ಲಿ ಮಾಂಸಾಹಾರಿ ಮತ್ತೆ ಸಸ್ಯಾಹಾರಿ ಗ್ರೇವಿಗಳೊಂದಿಗೆ ಮಾಡ್ತಾರೆ. ಈ ಗೀ ರೈಸ್ ಕೆಲವೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಫಾಸ್ಟ್ ಆಗಿ ಮಾಡ್ಬೋದು. ಉದ್ದ ಕಟ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಫ್ರೆಂಡ್ಸ್, ಈಗ ಈರುಳ್ಳಿ ಕಟ್ ಮಾಡ್ಕೊಂಡು ಆಯ್ತು. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಏನ್ ಮಾಡೋದು ನೋಡೋಣ, ಎಷ್ಟು ಪ್ರೋಸೆಸ್ ನೋಡೋಣ ಫ್ರೆಂಡ್ಸ್. ಈಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ 3 ಚಮಚ ತುಪ್ಪ ಹಾಕೋಣ. ಒಂದು 3 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. 1 2 3 4 ಆಯ್ತು ಫ್ರೆಂಡ್ಸ್. ಈಗ ತುಪ್ಪ ಕಾದಿದೆ. ಈಗ ಅದಕ್ಕೆ ಗೋಡಂಬಿ ಹಾಕೋಣ. ಗೋಡಂಬಿ ಹಾಕಿದ್ದೀನಿ, ಒಂದು 9 ಇದೆ ಗೋಡಂಬಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕ್ಬಿಡೋಣ ಫ್ರೆಂಡ್ಸ್. ಗೀ ರೈಸಿಗೆ ತುಪ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಇದಕ್ಕೆ ಗೀ ರೈಸ್ ಅಂತ ಕರೀತಾರೆ. ಇದು ಕನ್ನಡದಲ್ಲಿ ತುಪ್ಪದ ಅನ್ನ ಅಂತೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ ಗೋಡಂಬಿ. ಹೀಗೆ ಇದು ಗೋಡಂಬಿ ಸ್ವಲ್ಪ ಕೆಂಪಾದಕ್ಕೂ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಪಲಾವ್ ಎಲೆನ ಹಾಕ್ಬೇಕು. ಫಸ್ಟ್ನೇದಾಗಿ ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ ಹಾಕಾದ್ಮೇಲೆ 2 ಏಲಕ್ಕಿ ತಗೊಂಡಿದ್ದೀನಿ, ಹಾಕ್ಬಿಡೋಣ. ಇನ್ನೊಂದು ಏಲಕ್ಕಿ ಹಾಕ್ತಿದ್ದೀನಿ. ಈಗ ಒಂದು 4-5 ಲವಂಗ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಂಗೆ ಈಗ ಚೆನ್ನಾಗಿ ಫ್ರೈ ಆಯ್ತು. ಈಗ ಇದಕ್ಕೆ ಉದ್ದುದ್ದ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಂದು ಬಣ್ಣಕ್ಕೆ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ತಿಸ್ಕೊಂಡು 1 ನಿಮಿಷ ಫ್ರೈ ಆಗಕ್ಕೆ ಬಿಡೋಣ. ನೋಡಿ, ಗೋಡಂಬಿ ಚೆನ್ನಾಗಿ ಕೆಂಪಾಗಿದೆ. ಅದೇ ಕಲರ್ಗೆ ಈಗ ಈರುಳ್ಳಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. 30 ಸೆಕೆಂಡ್ ಫ್ರೈ ಆಗಿದೆ. ಹಿಂಗೆ ಫ್ರೆಂಡ್ಸ್, ಗೀ ರೈಸ್ ಪ್ರಮುಖವಾಗಿ ಚಿಕನ್ ಪಲ್ಯ, ಮಟನ್ ಪಲ್ಯ ಜನಕ್ಕೆ ಜೊತೆಗೆ
ಚೆನ್ನಾಗಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಹಾಕಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಪಲಾವ್ ಎಲೆಯನ್ನು ಹಾಕೊಂಡಿರೋಣ. ಪಲಾವ್ ಎಲೆ ಹಾಕ್ತೆ. ಫ್ರೆಂಡ್ಸ್, ಗೀ ರೈಸಿಗೆ ಪ್ರಮುಖವಾಗಿ ಅಕ್ಕಿ, ತುಪ್ಪ, ಏಲಕ್ಕಿ, ಲವಂಗ ಮತ್ತೆ ಚಕ್ಕೆ ಹಾಕಿ ಮಾಡ್ತೇವೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ಅಕ್ಕಿ ಹಾಕ್ಬಿಡೋಣ. 3 ಪಾವ್ ಅಕ್ಕಿ ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಈಗ ಅಕ್ಕಿನ ಅರ್ಧ ಗಂಟೆ ನೆನೆಸಿಡ್ಬೇಕು ನೀರಲ್ಲಿ. 3 ಪಾವ್ ಅಕ್ಕಿ ಹಾಕಿದ್ದೀನಿ. ಫ್ರೆಂಡ್ಸ್, 3 ಪಾವ್ ಅಕ್ಕಿಗೆ ಒಂದು 6 ಲೋಟ ನೀರು ಹಾಕೋಣ. 6 ಲೋಟ ನೀರು ಹಾಕ್ತಿದ್ದೀನಿ. 6 ಇಂದ 7 ಲೋಟ ನೀರು ಹಾಕಿ ಅಕ್ಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. 6 ಇಂದ 7 ಲೋಟ ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಉಪ್ಪು ಮತ್ತೆ ಕಾಳು ಮೆಣಸಿನ ಪುಡಿ ಹಾಕೋಣ. ಉಪ್ಪು ಒಂದು 2 ರಿಂದ 2.5 ಚಮಚ ಹಾಕ್ತಾ ಇದ್ದೀನಿ. ಒಂದು 2 ಕಾಲು ಚಮಚ ಹಾಕ್ತೀನಿ. ಸಾಕು. ಈಗ ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತಿರ್ಸ್ಕೊಳ್ಳೋಣ ಇದನ್ನ. ತಿರ್ಸ್ಕೊಂಡು ಮೇಲಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹಾಕ್ಬಿಡೋಣ. ತುಪ್ಪ ಹಾಕ್ದೆ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ರಿಂದ 2 ವಿಷಲ್ ಕೂಗಿಸ್ಬೇಕು. ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಾಯ್ತು. ಈಗ 1 ರಿಂದ 2 ವಿಷಲ್ ಕೂಗ್ಸೋಣ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಗೀ ರೈಸ್ ರೆಡಿ ಇತ್ತು. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ಈ ಕುಕ್ಕರ್ ಬಾಯಿ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.